ಗೆಲುವಿನ ಹಿಂದೆ ಮೋದಿಜಿಯವರು ಈ ದೇಶಕ್ಕೆ ಮಾಡಿದ ಅಭಿವೃದ್ಧಿಯ ಹಿನ್ನೆಲೆ ಇದೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ 2024 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಗೆಲುವು ಸಾಧಿಸಿದ್ದಾರೆ. ಗೆಲುವಿನ ಬಳಿಕ ಕುಮಟಾದಲ್ಲಿ ಮಾಧ್ಯಮದವರಿಗೆ ಮೊದಲ ಪ್ರತಿಕ್ರಿಯೆ ನೀಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು, ನನ್ನ ಗೆಲುವಿನ ಹಿಂದೆ ಮೋದಿಜಿಯವರು ಈ ದೇಶಕ್ಕೆ ಮಾಡಿದ ಅಭಿವೃದ್ಧಿಯ ಹಿನ್ನೆಲೆ ಇದೆ. ಇದನ್ನು ಮೆಚ್ಚಿ ಜನರು ನನಗೆ ಮತ ನೀಡಿ ಆಶೀರ್ವದಿಸಿದ್ದಾರೆ. ಆದ್ದರಿಂದ ಮೊದಲು ಮತದಾರರಿಗೆ, ಪಕ್ಷದ ಹಿರಿಯ ಕಿರಿಯ ಮುಖಂಡರುಗಳಿಗೆ ಹಾಗೂ ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಕೇಂದ್ರ ಲೋಕಸಭಾ ಕ್ಷೇತ್ರಕ್ಕೆ 10 ಬಾರಿ ಶಿರಸಿಯವರೇ ಆಯ್ಕೆಯಾಗಿದ್ದು ವಿಶೇಷವಾಗಿದೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಭೌಗೋಳಿಕವಾಗಿ ಬಹಳಷ್ಟು ವಿಸ್ತಾರವಾಗಿದೆ. ಆದರೂ ಈ ಕ್ಷೇತ್ರದ ಚುನಾವಣಾ ಇತಿಹಾಸ ಗಮನಿಸಿದಾಗ ಇದುವರೆಗಿನ 17 ಚುನಾವಣೆಗಳಲ್ಲಿ 10 ಬಾರಿ ಶಿರಸಿ ಮೂಲದ ಅಭ್ಯರ್ಥಿಗಳೇ ಸಂಸದರಾಗಿ ಆಯ್ಕೆಯಾಗಿದ್ದು ಕಂಡುಬರುತ್ತದೆ. ಮೊದಲಿನಿಂದಲೂ ಜಿಲ್ಲೆಯ ರಾಜಕೀಯ ಕೇಂದ್ರದಂತೆ ಶಿರಸಿ ಇರುವುದು ಮತ್ತು ಪ್ರಮುಖ ರಾಜಕೀಯ ಪಕ್ಷಗಳ ಜಿಲ್ಲಾ ಕಚೇರಿ ಹಲವು ವರ್ಷಗಳಿಂದ ಇಲ್ಲಿಯೇ ಕಾರ್ಯನಿರ್ವಹಿಸುತ್ತಿರುವುದು ಇದಕ್ಕೆ ಕಾರಣವಾಗಿದೆ. ಲೋಕಸಭೆಯ ಮೊದಲ ಚುನಾವಣೆ 1952ರಲ್ಲಿ ನಡೆದಾಗ ಪಕ್ಕದ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಅಭ್ಯರ್ಥಿ ಜೋಕಿಮ್ ಆಳ್ವ ಆಯ್ಕೆಯಾಗಿದ್ದು 1957 ಮತ್ತು 1962ರಲ್ಲಿ ಅವರು ಪುನಃ ಲೋಕಸಭೆ ಪ್ರವೇಶಿಸಿದ್ದರು. ನಂತರ 1967ರ ಚುನಾವಣೆಯಲ್ಲಿ ಗೆದ್ದ ಹೆಸರಾಂತ ಚುಟುಕು ಕವಿ ಹಾಗೂ ಹೋರಾಟಗಾರ ದಿನಕರ ದೇಸಾಯಿ ಅವರು ಅಂಕೋಲಾದ ನಿವಾಸಿಯಾಗಿದ್ದರು. ಆಮೇಲೆ 1972ರಲ್ಲಿ ಆಯ್ಕೆಯಾದ ಬಾಲಕೃಷ್ಣ ವಿ. ಕುಮಟಾದವರು ಮತ್ತು 1977ರಲ್ಲಿ ಆಯ್ಕೆಯಾದ ಬಿ.ಪಿ. ಕದಂ ಕಾರವಾರದವರಾಗಿದ್ದರು. 1980ರಲ್ಲಿ ಈ ಕ್ಷೇತ್ರದಿಂದ ಲೋಕಸಭೆ ಪ್ರವೇಶಿಸಿದ ದೇವರಾಯ ನಾಯ್ಕ್ ಶಿರಸಿ ನಿವಾಸಿಯಾಗಿದ್ದರು. ನಂತರ 1985, 89 ಮತ್ತು 1991ರಲ್ಲಿ ಅವರು ಪುನರಾಯ್ಕೆಗೊಂಡಿದ್ದರು. ಆಮೇಲೆ 1996ರಲ್ಲಿ ಗೆದ್ದ ಅನಂತಕುಮಾರ್ ಹೆಗಡೆ ಕೂಡ ಶಿರಸಿಯ ನಿವಾಸಿಯಾಗಿದ್ದವರು. ಅನಂತಕುಮಾರ್ ಹೆಗಡೆ 1998, 2004, 2009, 2014, 2019ರಲ್ಲಿ ಪುನರಾಯ್ಕೆಗೊಂಡಿದ್ದರು. ಈ ಮಧ್ಯೆ 1999ರಲ್ಲಿ ಆಯ್ಕೆಯಾದ ಮಾರ್ಗರೆಟ್ ಆಳ್ವ ಕೂಡ ಶಿರಸಿ ನಗರದಲ್ಲಿ ಮನೆ ಹೊಂದಿದ್ದಾರೆ ಎನ್ನುವುದು ಗಮನಾರ್ಹವಾಗಿದೆ. ಅಪೇಕ್ಷೆಯಂತೆ ಅಭಿವೃದ್ಧಿಯಲ್ಲಿ ಇನ್ನಷ್ಟು ಹೆಚ್ಚೆಚ್ಚು ನನ್ನನ್ನು ನಾನು ತೊಡಗಿಸಿಕೊಂಡು ಅಭಿವೃದ್ಧಿಯನ್ನೇ ಕೇಂದ್ರೀಕರಿಸಿ ನಾನು ಕೆಲಸ ಮಾಡೋದಕ್ಕೆ ಬದ್ಧವಾಗಿದ್ದೇನೆ ಮತ್ತು ಮಾಧ್ಯಮದ ಎಲ್ಲ ಸ್ನೇಹಿತರ ಮೂಲಕ ನಮ್ಮ ಕ್ಷೇತ್ರದ ಜನತೆಗೆ ಅಭಿವೃದ್ಧಿಯ ವಿಷಯದಲ್ಲಿ ನಾನು ನಿಮ್ಮೆಲ್ಲರ ಜೊತೆಗಿದ್ದೇನೆ ಅನ್ನುವಂಥ ವಿಶ್ವಾಸದ ಮಾತನ್ನು ಹೇಳ್ತಾ ಹಿಂದಿನಿಗಿಂತಲೂ ಹೆಚ್ಚು ವೇಗವಾಗಿ ಅಭಿವೃದ್ಧಿಯನ್ನು ನಾನು ಮಾಡೋದಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಪ್ರಯತ್ನಿಸ್ತೀನಿ, ನಮ್ಮೆಲ್ಲ ನಾಯಕರ ಒಂದು ಸಹಕಾರದಿಂದ ಪ್ರಯತ್ನಿಸ್ತೀನಿ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಜನ್ಮದಿನದ ಶುಭಾಶಯಗಳು. ಕೆನರಾ ಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಶಿರಸಿ ಇದರ ಅಧ್ಯಕ್ಷರು, ಯಲ್ಲಾಪುರ ಮುಂಡಗೋಡು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರೂ ಆಗಿರುವ ಸನ್ಮಾನ್ಯ ಶ್ರೀ ಶಿವರಾಮ್ ಎಂ ಹೆಬ್ಬಾರಿಯವರಿಗೆ 67ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ತಮಗೆ ಹೆಚ್ಚಿನ ಆಯುರಾರೋಗ್ಯ ಭಾಗ್ಯವನ್ನು ನೀಡಿ ರಾಜಕೀಯ ಹಾಗೂ ಸಹಕಾರಿ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಮಾನಕ್ಕೆ ಏರಿ ಇನ್ನೂ ಹೆಚ್ಚಿನ ಜನಸೇವೆ ಮಾಡುವ ಅವಕಾಶ ಸಿಗುವಂತಾಗಲಿ ಎಂದು ಈ ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿ ಶುಭ ಹಾರೈಸುವ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಹಾಗೂ ಸಮಸ್ತ ಸಿಬ್ಬಂದಿ ವರ್ಗ. ಕೆನರಾ ಡಿಸಿಸಿ ಬ್ಯಾಂಕ್ ಲಿಮಿಟೆಡ್, ಪ್ರಧಾನ ಕಚೇರಿ, ಶಿರಸಿ, ಉತ್ತರ ಕನ್ನಡ. ಲಯನ್ಸ್ ಕ್ಲಬ್ ಬನವಾಸಿ, ಲಿಯೋ ಲಯನ್ ಶಿರಸಿ, ಸಹ್ಯಾದ್ರಿ ಹೊಸ ಕ್ಲಬ್ಗಳಿಗೆ ಚಾಲನೆ. ಶಿರಸಿಯ ಲಯನ್ಸ್ ಕ್ಲಬ್ ಮುಂದಾಳತ್ವದಲ್ಲಿ ಲಯನ್ಸ್ ಕ್ಲಬ್ ಬನವಾಸಿ ಮತ್ತು ಲಿಯೋ ಲಯನ್ ಶಿರಸಿ ಸಹ್ಯಾದ್ರಿ ಎಂಬ 2 ಹೊಸ ಕ್ಲಬ್ಗೆ ಚಾಲನೆ ನೀಡಲಾಯಿತು. ಶಿರಸಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷ MGF ಲಯನ್ ಡಾಕ್ಟರ್ ಅಶೋಕ್ ಹೆಗಡೆ ಇದರ ರೂವಾರಿಯಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಲಯನ್ ಅಶೋಕ್ ಹೆಗಡೆ ಮತ್ತು ಲಿಯೋ ಕ್ಲಬ್ ಶ್ರೀನಿಕೇತನ ಅಧ್ಯಕ್ಷೆ ಲಿಯೋ ಸಿರಿ ಅಶೋಕ್ ಹೆಗಡೆ ಇವರು ಶ್ರೀನಿಕೇತನ ಶಾಲೆಗೆ ಟೇಬಲ್ ಟೆನ್ನಿಸ್ ಟೇಬಲನ್ನು ದೇಣಿಗೆಯಾಗಿ ನೀಡಿದರು ಹಾಗೂ ಲಯನ್ಸ್ ಶಾಲೆಗೆ 4 ಬೆಂಚುಗಳನ್ನು ದೇಣಿಗೆಯಾಗಿ ನೀಡಿದರು. ಕಾರ್ಯಕ್ರಮದಲ್ಲಿ ಅಂತರ್ಜಿಲ್ಲೆ 317 ಇದರ ಅಧ್ಯಕ್ಷ PMGF ಲಯನ್ ರಾಜಶೇಖರಯ್ಯ ಅವರ ಪತ್ನಿ ಲಯನ್ ಪ್ರೇಮ, ಡಿಸ್ಟಿಕ್ ಗವರ್ನರ್ PMGF ಲಯನ್ ಅರ್ಲ್ ಬ್ರಿಟೋ ಅವರ ಪತ್ನಿ ಲಯನ್ ಗ್ಲೆಂಡಾ ಬ್ರಿಟೋ, ಡಿಸ್ಟಿಕ್ ಗವರ್ನರ್ MGF ಲಯನ್ ಮನೋಜ್ ಮಾನೇಕ್ ಅವರ ಪತ್ನಿ ಲಯನ್ ರಕ್ಷಾ, PMGF ಲಯನ್ ಡಾಕ್ಟರ್ ರವಿ ಹೆಗಡೆ ಹೂವಿನ ಮನೆ, ಲಯನ್ ಐಶ್ವರ್ಯ ಮಾಸೂರ್ಕರ್, ಲಯನ್ ವಿನಯ್ ಹೆಗಡೆ, ಲಿಯೋ ಡಿಸ್ಟಿಕ್ ಪ್ರೆಸಿಡೆಂಟ್ ಲಿಯೋ ಇಮಿರ್ ಬ್ರಿಟೋ,
ಶಿರಸಿ ಲಯನ್ಸ್ ಕ್ಲಬ್ ಅಧ್ಯಕ್ಷ MJF ಲಯನ್ ಡಾಕ್ಟರ್ ಅಶೋಕ್ ಹೆಗಡೆ, ಸೆಕ್ರೆಟರಿ ಲಯನ್ ಜ್ಯೋತಿ ಅಶ್ವಥ್ ಹೆಗಡೆ, ಖಜಾಂಚಿ MJF ಲಯನ್ ಶರಾವತಿ ಭಟ್, ಲಿಯೋ ಕ್ಲಬ್ ಪ್ರೆಸಿಡೆಂಟ್ ಲಿಯೋ ಭುವನ ಹೆಗಡೆ, ಲಿಯೋ ಶ್ರೀನಿಕೇತನ ಅಧ್ಯಕ್ಷ ಲಿಯೋ ಸಿರಿ ಹೆಗಡೆ ಇವರುಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಎಲ್ಲ ಸದಸ್ಯರುಗಳಿಗೆ ಗೋಲ್ಡನ್ ಪಿನ್ಗಳನ್ನು ನೀಡಲಾಯಿತು. ಕಾರ್ಯಕ್ರಮಕ್ಕೆ ಗೋವಾ ಲಯನ್ ಕ್ಲಬ್ನ ಸದಸ್ಯರುಗಳು ಆಗಮಿಸಿದ್ದರು ಹಾಗೂ ಲಯನ್ ಜಿಲ್ಲೆ 317Dಯ ಇತರ ಲಯನ್ ಕ್ಲಬ್ಗಳಿಂದ ಲಯನ್ಸ್ ಸದಸ್ಯರು ಆಗಮಿಸಿದ್ದರು. ಶಿರಸಿ ಲಯನ್ಸ್ ಕ್ಲಬ್ ಅಧ್ಯಕ್ಷ MJF ಅಶೋಕ್ ಹೆಗಡೆ ಸ್ವಾಗತಿಸಿದರು. MJF ಲಯನ್ ರಮಾ ಪಟವರ್ಧನ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಕ್ಲಬ್ ಸೆಕ್ರೆಟರಿ ಲಯನ್ ಜ್ಯೋತಿ ಅಶ್ವಥ್ ಹೆಗಡೆ ವಂದಿಸಿದರು. KDCC ಬ್ಯಾಂಕ್ನಿಂದ ನಿವೃತ್ತಿಗೊಂಡ ಅಧಿಕಾರಿಗಳ ಬೀಳ್ಕೊಡುಗೆ. KDCC ಬ್ಯಾಂಕ್ನಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕೆಲಸ ನಿರ್ವಹಿಸಿ ನಿವೃತ್ತಿಯಾದ ಸ್ಟಾಫ್ ಅಸೋಸಿಯೇಷನ್ ಹಿಂದಿನ ಅಧ್ಯಕ್ಷ ರಾಮಗಣಪತಿ ಭಾಗವತ್ ಕರ್ಕಿ ಹಾಗೂ ಬ್ಯಾಂಕಿನ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾಗಿ ನಿವೃತ್ತರಾದ ಸ್ಟಾಫ್ ಅಸೋಸಿಯೇಷನ್ನ ಹಿಂದಿನ ಗೌರವ ಕಾರ್ಯದರ್ಶಿ ಸುಮಾ ನಾಯಕ್ ಕಾರವಾರ ಇವರನ್ನು ಬ್ಯಾಂಕಿನ ಸ್ಟಾಫ್ ಅಸೋಸಿಯೇಷನ್ ವತಿಯಿಂದ ಸನ್ಮಾನಿಸಿ ಆತ್ಮೀಯವಾಗಿ ಬೀಳ್ಕೊಡಲಾಯಿತು. ಶಿರಸಿಯ ಬ್ಯಾಂಕಿನ ಪ್ರಧಾನ ಕಚೇರಿಯ ಸಭಾಭವನದಲ್ಲಿ ನಡೆದ ಸಮಾರಂಭದಲ್ಲಿ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ KDCC ಬ್ಯಾಂಕ್ ಸ್ಟಾಫ್ ಅಸೋಸಿಯೇಷನ್ ಅಧ್ಯಕ್ಷ ಶ್ರೀಕಾಂತ್ ಗೋವಿಂದ ಭಟ್ ಅಧ್ಯಕ್ಷತೆ ವಹಿಸಿ ನಿವೃತ್ತ ಸಿಬ್ಬಂದಿಗಳನ್ನು ಶಾಲು ಹಾರದೊಂದಿಗೆ ಬಂಗಾರದ ನಾಣ್ಯ ನೀಡಿ ಸನ್ಮಾನಿಸಿದರು. ಸನ್ಮಾನಿತ ನಿವೃತ್ತ ಸಿಬ್ಬಂದಿಗಳು ತಮಗೆ ನೀಡಿದ ಸನ್ಮಾನಕ್ಕೆ ಕೃತಜ್ಞತೆ ಸಲ್ಲಿಸಿ ಬ್ಯಾಂಕು ಇದೇ ರೀತಿ ಮುಂದೆಯೂ ಸಹ ಸರ್ವತೋಮುಖ ಅಭಿವೃದ್ಧಿ ಹೊಂದಲೆಂದು ಶುಭ ಹಾರೈಸಿದರು. KDCC ಬ್ಯಾಂಕ್ನ ಸ್ಟಾಫ್ ಅಸೋಸಿಯೇಷನ್ನ ನೂತನ ಗೌರವ ಕಾರ್ಯದರ್ಶಿ ವಿನಾಯಕ್ ನಾರಾಯಣ ಹೆಗಡೆ ಸ್ವಾಗತಿಸಿದರು. ಸಮಾರಂಭದಲ್ಲಿ ಪ್ರಧಾನ ಕಚೇರಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು, ಶಾಖಾ ವ್ಯವಸ್ಥಾಪಕರು ಹಾಗೂ ಸಿಬ್ಬಂದಿಗಳು ಮತ್ತು ನಿವೃತ್ತ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬ್ಯಾಂಕಿನ ಕಿರಿಯ ವ್ಯವಸ್ಥಾಪಕಿ ಸಿಂಧು ಜಯರಾಮ್ ಹೆಗಡೆ ನಿರೂಪಿಸಿದರು. ಬ್ಯಾಂಕಿನ ಸಿಬ್ಬಂದಿ ಅನಿತಾ ಮಂಜುನಾಥ್ ಹೆಗಡೆ ಪ್ರಾರ್ಥಿಸಿದರು. ಕಿರಿಯ ವ್ಯವಸ್ಥಾಪಕ ಅರುಣ ಅನಂತ್ ಭಟ್ಟ ವಂದಿಸಿದರು. KDCC ಬ್ಯಾಂಕ್ MDಯಾಗಿ ಶ್ರೀಕಾಂತ್ ಭಟ್ ಅಧಿಕಾರ ಸ್ವೀಕಾರ. ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಆಗಿರುವ ಪ್ರತಿಷ್ಠಿತ KDCC ಬ್ಯಾಂಕ್ನ ನೂತನ MDಯಾಗಿ ಶ್ರೀಕಾಂತ್ ಜಿ ಭಟ್ ಜೂನ್ 1ರಂದು ಅಧಿಕಾರ ಸ್ವೀಕರಿಸಿದರು. ಶ್ರೀಕಾಂತ್ ಭಟ್ ತಾಲೂಕಿನ ಸೋಮಸಾಗರದ ಗೋವಿಂದ ಭಟ್ ಹಾಗೂ ಸುಮತಿ ಭಟ್ ಅವರ ಪುತ್ರರಾಗಿದ್ದು, ಕಳೆದ 32 ವರ್ಷಗಳಿಂದ ಬ್ಯಾಂಕ್ನ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿ ಇದೀಗ ಬ್ಯಾಂಕ್ನ ಉನ್ನತ ಹುದ್ದೆಯಾದ ವ್ಯವಸ್ಥಾಪಕ ನಿರ್ದೇಶಕರಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಇವರ ಸೇವಾ ಅವಧಿಯಲ್ಲಿ ಬ್ಯಾಂಕ್ ಇನ್ನಷ್ಟು ಅಭಿವೃದ್ಧಿಯತ್ತ ಸಾಗಲಿ ಎಂದು ಬ್ಯಾಂಕಿನ ಅಧ್ಯಕ್ಷ ಹಾಗೂ ಶಾಸಕ ಶಿವರಾಮ್ ಹೆಬ್ಬಾರ್, ಉಪಾಧ್ಯಕ್ಷ ಮೋಹನದಾಸ್ ನಾಯಕ್, ನಿರ್ದೇಶಕರುಗಳು ಹಾಗೂ ಸಿಬ್ಬಂದಿಗಳು ಶುಭ ಹಾರೈಸಿದ್ದಾರೆ.